ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವಿ. ಯಾ ಐ ಆಮ್ ಬ್ಯಾಕ್. ಏನಪ್ಪ ವಿಡಿಯೋ ಇವತ್ತಿಂದು ಅಂದರೆ ಕಂಟೆಂಟ್ ಏನು ಅಂದರೆ, ಇವತ್ತು ಡೇಟ್ ಬಂದ್ಬಿಟ್ಟು ಮೇ 20, ಮಿಡ್ನೈಟ್ 1:33 AM. ನಾನು ವೆಯ್ಟ್ ಮಾಡ್ತಿದ್ದೆ ಪ್ರಶಾಂತ್ ನೀಲ್ ಅಂಡ್ NTR ಕಾಂಬಿನೇಷನ್ ಡ್ರ್ಯಾಗನ್ ಗ್ಲಿಮ್ಸ್ ಬರುತ್ತೆ ಅಂತ. ಸೊ ಆ ಗ್ಲಿಮ್ಸ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ನನ್ನ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ದಿಸ್ ಈಸ್ ಲೈಕ್ ರಿಯಾಕ್ಷನ್ ವಿಡಿಯೋ ಅಂಡ್ ಗ್ಲಿಮ್ಸ್ ರಿವ್ಯೂ ಅಂದ್ಕೊಳ್ಳಿ. ಯಾ ಐ ಆಮ್ ಟೋಟಲಿ ಎಕ್ಸೈಟೆಡ್. ಆಲ್ರೆಡಿ ಬಿಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಹಂಗಿದೆ ಹಿಂಗಿದೆ ಅಂತ. ನನಗೆ ಆ ಕ್ಯೂರಿಯಾಸಿಟಿ, ಆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ. ನಾವು ನನಗೆ ತೆಲುಗುನೂ ಅರ್ಥ ಆಗುತ್ತೆ, ತೆಲುಗಲ್ಲಿ ನೋಡಬೇಕಿತ್ತು ಟ್ರೈಲರ್, ಸಾರಿ ಗ್ಲಿಮ್ಸ್ನ. ಟ್ರೈಲರ್ ಅನ್ನೋದೇ ಬರ್ತಾ ಇದೆ ಬಿಕಾಸ್ 4.5 ಮಿನಿಟ್ಸ್ ಇದೆಯಂತೆ ಗ್ಲಿಮ್ಸು. ಅದನ್ನ ಟ್ರೈಲರ್ ಅನ್ಬೇಕೋ ಗ್ಲಿಮ್ಸ್ ಅನ್ಬೇಕೋ ಗೊತ್ತಾಗಲಿಲ್ಲ. ಸೊ ಗ್ಲಿಮ್ಸ್ ನಾನು ನಿಮಗೋಸ್ಕರ ನಿಮ್ಗೆಲ್ಲರಿಗೂ ಅರ್ಥ ಆಗಲಿ ಅಂತ ಅಂದ್ಕೊಂಡು ಕನ್ನಡದಲ್ಲಿ ನೋಡ್ತೀನಿ ಫಸ್ಟು, ಅದಾದಮೇಲೆ ತೆಲುಗಲ್ಲಿ ನೋಡ್ತೀನಿ. ಎರಡೂ ಅಪ್ಲೋಡ್ ಮಾಡ್ತೀನಿ. ಕಮ್ ಲೆಟ್ ಸಿ ಗ್ಲಿಮ್ಸ್. ಕನ್ನಡದಲ್ಲಿದೆ. ಆ್ಯಕ್ಚುಲಿ 5 ಲ್ಯಾಂಗ್ವೇಜಸ್ ಅಂತ ಹೇಳಿದರು, ಮಿಡ್ ನೈಟಲ್ಲಿ ಬಿಟ್ಟಿದ್ದಾರಲ್ಲ, ಸೊ ಬಿಟ್ಟಿರ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ. ಬಿಟ್ಟಿದ್ದಾರೆ. ವಿಡಿಯೋ ರೆಕಾರ್ಡ್ ಆನ್ ಮಾಡಿದ್ನೋ ಇಲ್ವೋ? ಆನ್ ಆಗಿದೆ. ಐ ಹೋಪ್ ರಿಯಾಕ್ಷನ್ ಎಲ್ಲ ಫುಲ್ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ. ಆ್ಯಡ್ ಒಂದು ಬ್ರಿಟಿಷರು ಭಾರತ ದೇಶಕ್ಕೆ ಕಾಟನ್, ಸ್ಟೀಲ್ ಮತ್ತೆ ಸ್ಪೈಸಸ್ಗೋಸ್ಕರ ಬಂದರು. ಆದರೆ 250 ವರ್ಷ ಅವರಿಲ್ಲೇ ಇದ್ದಿದ್ದಕ್ಕೆ ಕಾರಣ ಒಂದು ಕೆಡ. They came here for the opium poppy, which produces the most addictive substance in the world, heroin. ಪ್ರಪಂಚದಲ್ಲಿ ಓಪಿಯಂನ ಅಧಿಕವಾಗಿ ಬೆಳೆಯೋದು 2 ಪ್ರಾಂತ್ಯಗಳಲ್ಲಿ, ಅಫ್ಘಾನಿಸ್ತಾನ್ ಮತ್ತೆ ಗೋಲ್ಡನ್ ಟ್ರಯಾಂಗಲ್. ಬ್ರಿಟಿಷರು ಅದನ್ನ ಅಧೀನದಲ್ಲಿ ಇಟ್ಕೊಂಡು 95% ಓಪಿಯಂ ಟ್ರೇಡ್ ಕಂಟ್ರೋಲ್ ಮಾಡ್ತಿದ್ರು. In 1947, when the British left India, they also left behind the most profitable business in the world. ಅದರಿಂದ ಆ ವ್ಯಾಪಾರ 2 ಭಾಗವಾಯಿತು. ಡ್ರಗ್ಸ್ guys, opium poppy, it's drugs. ಟ್ರೇಡಿಂಗ್ ಕಂಪನಿ, Afghan ಗೋಲ್ಡನ್ ಟ್ರೇಡಿಂಗ್ ಕಂಪನಿ. trading company. ಆವಾಗಲೇ ಓಪಿಯಂ ವಾರ್ ಶುರುವಾಯಿತು. ಆವಾಗಲೇ ಈ ವಿಲನ್ಸ್ ಹುಟ್ಕೊಂಡ್ರು. ಗೂಸ್ ಬಂಪ್ಸ್ ಬರ್ತಾ ಇದೆ ಗೈಸ್, ಗೂಸ್ ಬಂಪ್ಸ್. ರುಕ್ಮಿಣಿ ವಸಂತ್ ಹೊಸದಾಗಿ ಗಾಡ್ ಕ್ರಿಯೇಟೆಡ್ ಲೈಟ್. ಒಂದೊಂದು ಫ್ರೇಮು ಹಾಲಿವುಡ್ ರೇಂಜ್. ಏನ್ ಲುಕ್ಸು ಗುರು, ಏನ್ ಫ್ರೇಮ್ ಗೊತ್ತಾ, ಅಲ್ಟಿಮೇಟ್ ಫ್ರೇಮ್ಸ್. ಓಕೆ, he created dragon. The devil, NTR devil.
ಕ್ರೇಜಿ ಬಾಡಿ, ಕ್ರೇಜಿ ಲುಕ್ಸ್. ಮಿಕ್ಕಿರೋ ವೈರಿಗಳ ಮುಖನೇ ಕಾಣುತ್ತೆ. ವಾಹ್, ದಾರಿ ತಪ್ಪಿನೂ ನನ್ನ ಕನ್ಸಲ್ಲಿ ಬರಕ್ ಹೋಗ್ಬೇಡ. ಡ್ರ್ಯಾಗನ್. ನನ್ನ ಡೌಟ್ ಏನಂದ್ರೆ ಜೆನಿಟ್ಸು, ಈ ಗಿಡ ಹೆರೋಯಿನ್ಗಿಂತ ಜಾಸ್ತಿ ವಿಲನ್ಸ್ನೇ ತಯಾರು ಮಾಡ್ತಿದ್ದಾವ ಅಂತ. ಈ ಕಥೆಯಲ್ಲೆಲ್ಲ ವಿಲನ್ಗಳಿದ್ದಾರೆ, ಅದನ್ನು ಬರೆಯೋರಿಗೂ ಗೊತ್ತು. ವಿಲನ್ಗಳ ಕ್ರೂರತೆ ಜಾಸ್ತಿ ಆದಾಗ ಆ ಕಥೆ ಒಳಗೊಂದು ಹೀರೋ ನಿಲ್ಲಿಸ್ಬೇಕು ಅಂತ. ಈ ಸರಿ ಆ ಕ್ಯಾರೆಕ್ಟರ್ ನಿಮ್ಮದೇ ಸರಿ, ನೀವೇ ತಡಿಬೇಕು. ಓ ಓ ಓ ಓ ಪಾ, ಕ್ರೇಜಿ, ಮ್ಯಾಡ್, ಬ್ಲಾಸ್ಟ್. ಶೋ 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 ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಲಿಟ್ರಲಿ ಸ್ಟಾರ್ಟಿಂಗ್ ಇಂದ ಒಂದೊಂದು ಫ್ರೇಮು, ಒಂದೊಂದು ಶಾಟ್ ಹಾಲಿವುಡ್ ರೇಂಜು. ಅಬ್ಬಾ, ವಿಜುವಲ್ಸ್ ಐತೆ ಕ್ರೇಜಿ, ಕ್ರೇಜಿ ಗೈಸ್, ಕ್ರೇಜಿ. ನನ್ಗೆ ಯಾಕೋ ಇಟ್ಸ್ ಲೈಕ್ ಬ್ಯಾಂಗರ್ ಅನ್ನಿಸ್ತಾ ಇದೆ. ಬ್ಲಾಸ್ಟ್. ಸಲಾರ್ ನೋಡಿದೆ ನನಗೆ. ಸಲಾರ್ ಇಟ್ಸ್ ಲೈಕ್ ಡ್ರಗ್. ನನಗೆ ಸಲಾರ್ ಮೂವಿ ಅಂತ ಅಂದರೆ, ಕೆಲವು ಜನ ಹೇಳ್ಬೋದು ಉಗ್ರಮ್ಮೆ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ, ಬಟ್ ಐ ಲೈಕ್ ಇಟ್ ಸಲಾರ್ ಮೋರ್ ದೆನ್ ಉಗ್ರಂ. ಬಟ್ ಇಟ್ಸ್ ಡ್ರ್ಯಾಗನ್ ಬೇರೆ ಲೆವೆಲ್ ಅಂದ್ಕೊಳ್ಳಿ, ಬೇರೆ ಲೆವೆಲ್. ತೆಲುಗಲ್ಲಿ ಒಂದು ಮಾತಿದೆ, ಊಚ್ಚ ಕೋತ ಅಂತ. NTR ಫ್ಯಾನ್ಸ್ ಜಸ್ಟ್ ಕಲರ್ ಎಗ್ರೇಂಡಮ್ಮ. ಪಾ, ಮ್ಯಾಡ್ ಮ್ಯಾಡ್. ಆ ಲುಕ್ಸು, ಆ ಬಾಡಿ, ಅಯ್ಯೋ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆ ಗನ್ಸು, ಆ ಸ್ವಾರ್ಡ್, ಕತ್ತಿ, ಪ್ರಶಾಂತ್ ನೀಲ್ಗಿಂತ ಬೇರೆ ಯಾರಿಗೂ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳಕ್ ಬರಲ್ಲ. ಹಿಂಗ್ ಕತ್ತಿ ಹಿಂಗೊಂದು ತೆಗಿತಾನೆ ಗೈಸ್ ಸ್ಟಾರ್ಟಿಂಗಲ್ಲಿ. ಇಟ್ಸ್ ಲೈಕ್ ಬ್ಯಾಂಗರ್. ನನಗೆ ಅಬ್ಬಾ 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 ಅಬ್ಬಾ, ಒನ್ ಮೋರ್ ಟೈಮ್ ನಾನು ಮತ್ತೆ ಒಂದ್ಸತಿ ನೋಡ್ತೀನಿ. ನನಗೆ ತುಂಬ ಇಷ್ಟ ಆಗಿದ್ದು ಈ ಗ್ಲಿಮ್ಸಲ್ಲಿ ಅಂತಂದರೆ, ಚೆನ್ನಾಗಿ ಕೂತಿರೋದು ಅಂತಂದರೆ, ಸೆವೆಂತ್ ಡೇ ದ ಗಾಡ್, ದೇವರು ಸೆವೆಂತ್ ಡೇ ರೆಸ್ಟ್ ಮಾಡ್ತಾನೆ, ಅವಾಗ ದ ಡೆವಿಲ್ ಈಸ್ ಬಾರ್ನ್. ಬೇರೆ ಲೆವೆಲ್ ಕಿಲ್ಲಿಂಗ್. ನನಗೆ ಮಾತೇ ಬರ್ತಾ ಇಲ್ಲ. ಐ ಆಮ್ ವಾಚಿಂಗ್ ಒನ್ಸ್ ಅಗೇನ್. ಈ ಸತಿ ತೆಲುಗಲ್ಲಿ ನೋಡ್ತೀನಿ. ವಾಹ್, ಕ್ರೇಜಿ ಅಂದ್ಕೊಳ್ಳಿ, ಕ್ರೇಜಿ ಕ್ರೇಜಿ. ಆಫ್ಟರ್ ವಾಚಿಂಗ್ ಒನ್ ಮೋರ್ ಟೈಮ್ ಗೈಸ್, ಮಾತೇ ಬರ್ತಾ ಇಲ್ಲ ಅದಕ್ಕೆ. ಏನಂತಾರೆ, ಏನು ಮ್ಯಾಡ್ ಅಂದ್ರೇನು ಅದಕ್ಕಿಂತ ಜಾಸ್ತಿ, ಲೈಕ್ ಫ್ಯಾಬುಲೆಸ್ ಅಂದ್ರೂ ಜಾಸ್ತಿ, ಬ್ಲಾಸ್ಟ್ ಅಂದ್ರೂ ಜಾಸ್ತಿ. ಎಲ್ಲದಕ್ಕಿಂತ ಮೀರಿದ ವರ್ಡ್ ಏನಾದರೂ ಕಂಡುಹಿಡಿಬೇಕಷ್ಟೆ. ಫಸ್ಟು ಆ ಫಾರೆಸ್ಟ್ ಶಾರ್ಟ್ಸಿಂದ ಹಿಡಿದು, ಆ ಪ್ಲ್ಯಾಂಟ್ ಶಾರ್ಟ್ಸಿಂದ ಹಿಡಿದು, ಇಟ್ಸ್ ಲೈಕ್ ನನಗೆ ಮತ್ತೆ ನೋಡಿದಾಗ ಅನ್ನಿಸ್ತು ಹಾಲಿವುಡ್ ಫ್ರೇಮ್ಸು ಗಾಯ್ಸ್, ಹಾಲಿವುಡ್ ಶಾರ್ಟ್ಸ್ ಅವೆಲ್ಲ. ಆ ಕ್ವಾಲಿಟಿ, ಆ ಕಲರ್ ಗ್ರೇಡಿಂಗು, ಪಾ ಬೇರೆ ಲೆವೆಲ್. ಪ್ರಶಾಂತ್ ನೀಲ್ ದ ಮೋಸ್ಟ್ ವೈಲೆಂಟ್ ಡೈರೆಕ್ಟರ್ ಅಂತಾರಲ್ಲ, ಈಸ್ ಪ್ರೂವ್ಡ್ ಒನ್ಸ್ ಅಗೇನ್ ಎಗೇನ್ ಆ್ಯಂಡ್ ಎಗೇನ್. ಬೇರೆ ಲೆವೆಲ್ಲು. ಸ್ಟಾರ್ಟಿಂಗಲ್ಲೇ ಪ್ರಶಾಂತ್ ನೀಲ್ ಹೇಳಿದ್ದು, ನನ್ನ ಡ್ರೀಮ್ ಹೀರೋ ಆ್ಯಕ್ಟರ್, ಡ್ರೀಮ್ ಆ್ಯಕ್ಟರ್ ಹತ್ರ ಡ್ರೀಮ್ ಸ್ಟೋರಿ ವರ್ಕ್ ಮಾಡ್ದಂಗೆ ಅಂತ. ಅದೇ ಹೇಳಿದ್ನಲ್ಲ, ಇಟ್ಸ್ ಲೈಕ್ ಕಿಲ್ಲಿಂಗ್. ಥಿಯೇಟ್ರಲ್ಲಿ ಸತ್ತೋಗ್ತಾರೆ ಜನ, NTR ಫ್ಯಾನ್ಸ್ ಸತ್ತೋಗ್ತಾರೆ. ಆ ರೇಂಜ್ ಔಟ್ಪುಟ್ ಬರುತ್ತೆ. ನೋಡ್ತಾ ಇರಿ, ಜಸ್ಟ್ ವಾಚಿಂಗ್ ಅಷ್ಟೇ. ನನಗೆ ಮಾತೇ ಬರ್ತಾ ಇಲ್ಲ. ಇಟ್ಸ್ ಲೈಕ್ ಔಟ್ ಆಫ್ ಔಟ್ ಅನ್ನೋ ರೇಂಜ್ ಫಿಲ್ಮ್ಸ್ ಇದು. ಬೇರೆ ಲೆವೆಲ್. ನನಗೆ ಮಾತೇ ಬರ್ತಾ ಇಲ್ಲ ಗಾಯ್ಸ್.
ಅದಕ್ಕೆ ಏನು ಹೇಳಿದ್ರು ಕಡಿಮೆ ಅನ್ನಿಸ್ತೈತೆ. ಏನೇ ಒಂದು ವರ್ಡ್ ಕೊಡಿ ನೀವು, ಫ್ಯಾಬ್ಯುಲಸ್ ಅಥವಾ ಅದ್ಭುತ, ಜಾಸ್ತಿ ಮೀರಿದ್ದು, ವೈಲೆಂಟ್, ಬ್ಲಾಸ್ಟ್, ಮ್ಯಾಡು, ಏನೇ ವರ್ಡ್ ಕೊಟ್ರು ಕಡಿಮೆನೇ ಈ ಗ್ಲಿಮ್ಸ್ಗೆ. ನನಗೆ ಈ ಟ್ರೈಲರಲ್ಲಿ ಅರ್ಥ ಆಗಿದ್ದೇನೆಂದರೆ NTR ಈಸ್ ವಿಲನ್ಸೆ ಅಂತ ಅಂದ್ಕೊಳ್ಳಿ ಎಲ್ಲರೂ. ಆಫ್ಘಾನಿಸ್ತಾನ್ ಟ್ರೇಡಿಂಗ್ ಕಂಪನಿ ಸೈಡು ಇರ್ತಾನೆ ಅಂತ ಗೊತ್ತಾಯಿತು. ಆ್ಯಂಡ್ ಯಾ ನನ್ನ ದೇವರ ಮೂವಿ NTR ಲಾಸ್ಟ್ ಮೂವಿ ದೇವರಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಸೆಕೆಂಡ್ ಹಾಫ್, ಫಸ್ಟ್ ಹಾಫ್, ದೇವರಲ್ಲಿ ಫಸ್ಟ್ ಹಾಫ್ ಈಸ್ ಎಕ್ಸಲೆಂಟ್, ಸೆಕೆಂಡ್ ಹಾಫ್ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಈ ಸತಿ ಬ್ಯಾಂಗರ್. రెడీగా ఉండండి NTR ఫ్యాన్స్, రెడీగా ఉండండి. రెండు కలర్లు ఎగరేయడానికి ನನಗೆ ವಾರು ಎಕ್ಕೂಡಿಸ್ಬಿಟ್ಟಿದ್ರು ಬಿಡಿ. ವಾಟು ಅದು ಬೇರೆ ವಿಷಯ, ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಆಬ್ಸಲ್ಯೂಟ್ ಸಿನಿಮಾ, ಅದಕ್ಕಿಂತ ಜಾಸ್ತಿ NTR ಈ ಗ್ಲಿಮ್ಸ್, ಡ್ರ್ಯಾಗನ್ ಗ್ಲಿಮ್ಸ್. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಎಲ್ಲರೂ ಒಂದ್ಸತಿ ವಾಚ್ ಮಾಡಿ, ನಿಮಗೂ ಎಕ್ಸಲೆಂಟ್, ಸಖತ್ ಇಷ್ಟ ಆಗೋಗುತ್ತೆ. ಇಟ್ಸ್ ಅವೈಲೇಬಲ್ ಇನ್ ಆಲ್ ಲ್ಯಾಂಗ್ವೇಜಸ್. ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲೋ ಆ ಲ್ಯಾಂಗ್ವೇಜಲ್ಲಿ ವಾಚ್ ಮಾಡಿ. ನನ್ನನ್ನು ಕೇಳಿದ್ರೆ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ವಾಚ್ ಮಾಡೋದು ಬೆಸ್ಟು ಅಂತೀನಿ. ಬಟ್ ಕನ್ನಡದಲ್ಲೂ ಎಕ್ಸಲೆಂಟ್ ಡಬ್ಬಿಂಗು, ಎಲ್ಲ ಸಖತ್ ಕ್ವಾಲಿಟಿ ತೋರಿಸಿದ್ದಾರೆ ಈ ಗ್ಲಿಮ್ಸಲ್ಲಿ. ಗೊತ್ತಾಗ್ತಾ ಇದೆ ಆ ಮೂವಿ, ಆ ಗ್ಲಿಮ್ಸ್, ಆ ಫ್ರೇಮ್ಸ್ ಎಲ್ಲದರಲ್ಲೂ ಕ್ವಾಲಿಟಿ ಇದೆ. ಸೊ ಓಕೆ ಗೈಸ್, ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಎಲ್ಲ ಥರದ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟೇ ನನಗೊಂಥರ ಮೋಟಿವೇಶನ್ನು, ಸ್ಟ್ರೆಂತು. ಸೊ ಅಟ್ಲೀಸ್ಟ್ 1 ವ್ಯೂ 2 ವ್ಯೂ ಬಂದರೂ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೂ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಗುಡ್ ನೈಟ್. ಬಾಯ್ ಬಾಯ್. ಲವ್ ಯು.